ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಞಾನಾರಂಭ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 2015ರಲ್ಲಿ ನಡೆದ TET ಪರೀಕ್ಷೆಯಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ 2ನಲ್ಲಿ ಕೇಳಲಾದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಯೋಣ. ಮೊದಲನೇ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಹ್ಯಾಸ್ ಅನ್ ಎರರ್ ಇನ್ ಇಟ್? ಗಿವನ್, he has been working here since a long time. ಸೊ ಹ್ಯಾಸ್ ಬೀನ್ಗೆ ಎ ಅಂತ ಕೊಟ್ಟಿದ್ದಾರೆ, ವರ್ಕ್ಗೆ ಬಿ ಅಂತ ಕೊಟ್ಟಿದ್ದಾರೆ, ಹಿಯರ್ ಸಿನ್ಸ್ ಅನ್ನೋದಕ್ಕೆ ಸಿ ಅಂತ ಕೊಟ್ಟಿದ್ದಾರೆ, ಎಗೆ ಡಿ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಎರರ್ ಹಿಯರ್. ಸೊ ಆಪ್ಷನ್ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸೋದಾದರೆ ಸರಿಯಾದ ಉತ್ತರ ಸಿ. ಏನು ಹಾಗಂದರೆ ಇಲ್ಲಿ ಆ್ಯಕ್ಚುಲಿ ಸಿನ್ಸ್ ಬದಲು ಫಾರ್ ಬರಬೇಕಿತ್ತು, ಇಲ್ಲಿ ಸಿನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಎರರ್. ಸೆಕೆಂಡ್ ಕ್ವೆಶನ್, which of the following is an example for homophone pair? First option, four, fourth. Second, fly, flee. Third, plane, plane. Fourth, peace, peak. ಸೊ ಒಂದೇ ರೀತಿ ಏನಾಗಿರಬೇಕು, ಸೌಂಡ್ಸ್ ಬರಬೇಕು. ಸೊ ಅದು ಎಲ್ಲಿದೆ? ಆಪ್ಷನ್ 3ನಲ್ಲಿದೆ. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಥರ್ಡ್ ಕ್ವೆಶನ್, choose the most appropriate item from the option given. Do not worry about the problems you have in your business. You know there are always dash in business. ಯಾವುದು ಸೂಟ್ ಆಗುತ್ತೋ ಆ ಒಂದು ಐಡಿಯಮ್ಸನ್ನು ಹಾಕಿ ಅಂತ ಹೇಳಿದ್ದಾರೆ. ಆಪ್ಷನ್ 1ರಲ್ಲಿ ಏನು ಕೊಟ್ಟಿದ್ದಾರೆ? ಪ್ರೋಸ್ ಆ್ಯಂಡ್ ಕಾನ್ಸ್. ಸೆಕೆಂಡ್, ಅಪ್ಸ್ ಆ್ಯಂಡ್ ಡೌನ್ಸ್. ಥರ್ಡ್, bolt from the blue. Fourth, cats and dogs. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2, ups and down. Fourth question, Sohan said, may I use your pen, Mohan? The correct indirect speech is, options ನೋಡಿ, Sohan asked Mohan that if he might use his pen. Second, Sohan asked Mohan whether he may use his pen. Third option, Sohan said to Mohan, can he use his pen? Fourth option, Sohan asked Mohan if he might use his phone. So the correct answer is option 1. ಏನು ಕೊಟ್ಟಿದ್ದಾರೆ? Sohan asked Mohan that if he might use his pen. Fifth question, the sentences given below are jumbled up. What should be the correct sequence of sentences? Which of the following is a positive feedback given to the child? P ಕೊಟ್ಟಿದ್ದಾರೆ. Secondly, I can't afford the fees. Q, there are 3 reasons why I am not admitting my child to that school. R, thirdly, and the most importantly, I do not approve of the type of education the school offers. Yes, in the first place, the distance my child will have to commute is too much. ಇದನ್ನು ಸರಿಯಾದ ರೂಪದಲ್ಲಿ ಏನು ಮಾಡಬೇಕು? ಜೋಡಣೆ ಮಾಡಬೇಕು. ಫಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕ್ಯೂ ಬರುತ್ತೆ. ಫಸ್ಟೇ ಹೇಳ್ತಿದ್ದಾರೆ ಅವರು, ದೇರ್ ಆರ್ 3 ರೀಸನ್ಸ್ ಅಂತ ಹೇಳಿ. ಸೊ ದೇರ್ ಆರ್ 3 ರೀಸನ್ಸ್ ಅಂತ ಹೇಳಿ ಅವರು ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟು ಫಸ್ಟ್ಲಿ, ಸೆಕೆಂಡ್ಲಿ, ಥರ್ಡ್ಲಿ ಆ ರೀತಿ ನೋಡೋಕೆ ಹೋದರೆ ಕ್ಯೂ ಎಸ್ ಪಿ ಆರ್. ಆನ್ಸರ್ ಯಾವುದು? ಆಪ್ಷನ್ 2. ಕ್ಷಮಿಸಿ ಸ್ನೇಹಿತರೆ, ಅಲ್ಲಿ 2 ಅಂತ ಬರಬೇಕಿತ್ತು, ಆದರೆ ತಪ್ಪಾಗಿದೆ. ಆಪ್ಷನ್ 2 ಅನ್ನೋದು ಕರೆಕ್ಟ್ ಆದ. Question, fifth question, the sentences given below are jumbled up. What should be the correct sequence of sentences? Which of the following is a positive feedback given to the child? ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ, ನಾವು ಸರಿಯಾಗಿ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಪಿ ಏನು ಕೊಟ್ಟಿದ್ದಾರೆ? ಸೆಕೆಂಡ್ಲಿ, ಐ ಕೆನಾಟ್ ಆಫರ್ ದ ಫೀಸ್ ಅಂತ ಕೊಟ್ಟಿದ್ದಾರೆ. ಕ್ಯೂನಲ್ಲಿ ದೇರ್ ಆರ್ 3 ರೀಸನ್ಸ್ ವೈ ಐ ಆಮ್ ನಾಟ್ ಅಡ್ಮಿಟಿಂಗ್ ಮೈ ಚೈಲ್ಡ್ ಟು ದಟ್ ಸ್ಕೂಲ್. ಆರ್ ಏನು ಕೊಟ್ಟಿದ್ದಾರೆ? ಥರ್ಡ್ಲಿ, ಆ್ಯಂಡ್
Most importantly, I do not approve of the type of education the school offers. ಎಸ್ ಏನು ಕೊಟ್ಟಿದ್ದಾರೆ? ಇನ್ ದ ಫಸ್ಟ್ ಪ್ಲೇಸ್ ದ ಡಿಸ್ಟೆನ್ಸ್ ಮೈ ಚೈಲ್ಡ್ ವಿಲ್ ಹ್ಯಾವ್ ಟು ಕಮ್ಯೂಟ್ ಇಸ್ ಟೂ ಮಚ್. ಸೊ ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡೋದಿದ್ರೆ ಫಸ್ಟ್ ಏನು ಬರಬೇಕು? ದೆರ್ ಆರ್ 3 ರೀಸನ್ಸ್ ವೈ ಐ ಆಮ್ ನಾಟ್ ಅಡ್ಮಿಟಿಂಗ್ ಮೈ ಚೈಲ್ಡ್ ಟು ದಟ್ ಸ್ಕೂಲ್. ಸೊ ಕ್ಯೂ ಎಲ್ಲಿದೆ ಅಂತ ನೋಡ್ಕೋಬೇಕು, 3ರಲ್ಲಿದೆ. ಸೊ 3ರಲ್ಲಿ ನೆಕ್ಸ್ಟ್ ಯಾವುದು ಬರುತ್ತೆ? ಫಸ್ಟ್ ಅಂತ ಬರುತ್ತಲ್ಲ, ಸೊ ಕ್ಯೂ ಆದಮೇಲೆ ಎಸ್ ಬರುತ್ತೆ, ಎಸ್ ಆದಮೇಲೆ ಪಿ ಬರುತ್ತೆ, ಪಿ ಆದಮೇಲೆ ಆರ್ ಬರುತ್ತೆ. ದ ಕರೆಕ್ಟ್ ಆಪ್ಷನ್ ಈಸ್ ಥರ್ಡ್ ಆಪ್ಷನ್. ಇಲ್ಲಿ ಆ್ಯಕ್ಚುಲಿ ನಂಬರಿಂಗ್ಸನ್ನು ಸ್ವಲ್ಪ ತಪ್ಪಾಗಿ ಹಾಕ್ಬಿಟ್ಟಿದ್ದೀವಿ, ದಯವಿಟ್ಟು ಕ್ಷಮಿಸಿ. ಕ್ಯೂ ಎಸ್ ಪಿ ಆರ್ ಇಸ್ ದ ಕರೆಕ್ಟ್ ಆನ್ಸರ್. 6th question. Name the approach in which the activities and tasks design the purposeful and meaningful, and the emphasis is on the functions of language rather than the rules. First option is communicative approach. Second one is structural approach. Third one is suggestivepedia. Fourth, audiolingual approach. The correct answer is first option, communicative approach. 7th question is, which one of the following is not an authentic material? Option 1, newspaper, textbook, magazine. Fourth one is pamphlet. ಸೊ ಇಲ್ಲಿ ಅಥೆಂಟಿಕ್ ಅಲ್ಲದ ಮಟೀರಿಯಲನ್ನು ಹೇಳಿ ಅಂತ ಹೇಳಿದ್ದಾರೆ. ಸೊ ಪಾಂಪ್ಲೆಟ್ ಈಸ್ ದ ಆನ್ಸರ್. 8th question. Pick out the expression used for complaining about something. ಸೊ ಫಸ್ಟ್ ಕ್ವೆಶನಲ್ಲಿ ಅಂದರೆ ಕ್ವೆಶನನ್ನು ಕಂಪ್ಲೇಂಟ್ ಮಾಡುವಂಥದ್ದು ಏನು ಮಾಡಿ ಹೇಳಿ ಅಂತ ತಿಳಿಸಿ ಅಂತ ಕೇಳಿದ್ದಾರೆ. ಒಂದನೇದು ವೈ ಡೋಂಟ್ ಯು ಅಂತ ಹೇಳಿ ಕ್ವೆಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದು ಐ ಹ್ಯಾಡ್ ರ್ಯಾದರ್ ಸಜೆಸ್ಟ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಟು ಯುವರ್ ನೋಟಿಸ್. ಫೋರ್ತ್ ಒನ್ ಡೋಂಟ್ ವರಿ. ಇಲ್ಲೇನು ಕೊಡಬೇಕು ನಾವು? ಪಿಕ್ ಔಟ್ ದ ಎಕ್ಸ್ಪ್ರೆಷನ್ ಯೂಸ್ಡ್ ಫಾರ್ ಕಂಪ್ಲೇನಿಂಗ್ ಅಬೌಟ್ ಸಮಥಿಂಗ್. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 1 ಅನ್ನೋದೇನೋ ಕರೆಕ್ಟ್ ಆನ್ಸರ್ ಆಗಿದೆ. ವೈ ಡೋಂಟ್ ಯು ಅಂತ ಕಂಪ್ಲೇನಿಂಗ್ ಮಾಡಬೇಕಿದ್ರೆ ಅವ್ರು ಹೇಳುವಂಥದ್ದು. 9th ಕ್ವೆಶನ್. ವಿಚ್ ವರ್ಡ್ ಹ್ಯಾಸ್ ಅ ನೇಸಲ್ ಸೌಂಡ್? ಮೂಗಿನಿಂದ ಅಂದರೆ ಅನುನಾಸಿಕ ಅಂತ ಹೇಳ್ತೀವಲ್ಲ, ಮೂಗಿನಿಂದ ಉಚ್ಚಾರ ಮಾಡುವಂಥ ಯಾವ ಒಂದು ವರ್ಡ್ ಮೂಗಿನಿಂದ ಉಚ್ಚಾರ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಸಿಂಗ್, ಲಾಫ್, ವಾಕ್, ಪ್ಲೇಸ್. ಇಲ್ಲಿ ಸರಿಯಾದ ಉತ್ತರ ಸಿಂಗ್ ಅನ್ನೋದಕ್ಕೆ ನಾವು ಮೂಗಿನ ಸಹಾಯವನ್ನು ತಗೊಳ್ತೀವಿ. 10th question. In inductive method of teaching grammar, the teacher, option 1, moves from presentation to practice. Second, starts with rules and then provides example. Third, moves from example to rules. Fourth one, acts as a facilitator. So, facilitator. ಇಲ್ಲಿ ಏನು ಕೇಳಿದ್ದಾರೆ? ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್. ಇಂಡಕ್ಟಿವ್ ಅಂತ ಹೇಳಿದರೆ ಏನು? ಫಸ್ಟ್ ಎಕ್ಸಾಂಪಲ್ಸನ್ನು ಕೊಟ್ಟು ಆಮೇಲೆ ರೂಲ್ಸ್ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ದ ಕರೆಕ್ಟ್ ಆನ್ಸರ್ ಇಸ್ ದ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. 11th question. Which of the following is a positive feedback given to the child? Option number 1, there are a lot of spelling errors in your writing. Second one, I like the way you have described your home in this paragraph. Third one, you are not showing any interest in writing. Fourth one is you had better stop writing. ಸೊ ಇಲ್ಲಿ 3 ನೆಗೆಟಿವಲ್ಲಿ ಕೊಟ್ಟಿದ್ದಾರೆ, ಒಂದು ಮಾತ್ರ ಪಾಸಿಟಿವಲ್ಲಿ ಕೊಟ್ಟಿದ್ದಾರೆ. ಯಾವುದು? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್. ಏನಂತ ಕೊಟ್ಟಿದ್ದಾರೆ? ಐ ಲೈಕ್ ದ ವೇ ಯು ಹ್ಯಾವ್ ಡಿಸ್ಕ್ರೈಬ್ಡ್ ಯುವರ್ ಹೋಮ್ ಇನ್ ದಿಸ್ ಪ್ಯಾರಾಗ್ರಾಫ್. 12th question. Which of the following is important in acquiring a language? ಒಂದು ಲ್ಯಾಂಗ್ವೇಜನ್ನು ಅಕ್ವೈರ್ ಮಾಡಬೇಕು ಅಂತ ಹೇಳಿದರೆ ಏನು ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್. ಸೆಕೆಂಡ್, ಪೇರೆಂಟಲ್ ಬ್ಯಾಕ್ಗ್ರೌಂಡ್. ಥರ್ಡ್ ಒನ್ ಇಸ್ ಲರ್ನಿಂಗ್ ದ ರೂಲ್ಸ್ ಬೈ ಹಾರ್ಟ್. ಫೋರ್ತ್ ಒನ್, ಹೋಮ್ ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್.
ಸೊ ಇಲ್ಲಿ ಅಬ್ಸರ್ವ್ ಮಾಡೋದಿದ್ರೆ ಸರಿಯಾದ ಉತ್ತರ ಏನಾಗಿದೆ ಆಪ್ಷನ್ ನಂಬರ್ 1 ಏನು ಹೇಳ್ತಾ ಇದೆ, ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಇದ್ದರೆ ಲ್ಯಾಂಗ್ವೇಜ್ ಅಕ್ವೈರ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. 13th ಕ್ವೆಶನ್, ವೆನ್ ಚಿಲ್ಡ್ರನ್ ರೀಡ್ ಸೈಲೆಂಟ್ಲಿ ದೇ ಶುಡ್. ಮಗು ಏನಾದ್ರೂ ಸೈಲೆಂಟಾಗಿ ರೀಡ್ ಮಾಡ್ತಿದೆ ಅಂತ ಹೇಳಿದ್ರೆ ಅದೇನು ಮಾಡಬೇಕು, ಅದು ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಮೂವ್ ದೇರ್ ಫಿಂಗರ್ಸ್ ಅಕ್ರಾಸ್ ದ ಲೈನ್ಸ್. ಸೆಕೆಂಡ್ ಆಪ್ಷನ್, ರೀಡ್ ದ ಟೆಕ್ಸ್ಟ್ ವರ್ಡ್ ಬೈ ವರ್ಡ್. ಥರ್ಡ್, ಕಾನ್ಸಂಟ್ರೇಟ್ ಆನ್ ಸ್ಪೆಲ್ಲಿಂಗ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ವರ್ಡ್. ಫೋರ್ತ್ ಒನ್, ಟ್ರೈ ಟು ಗೆಸ್ ದ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ ಕಾಂಟೆಕ್ಸ್ಟ್. ಇಲ್ಲಿ ನೀವೇ ಹೇಳಿಬಿಡ್ತೀರಾ, ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ಟ್ರೈ ಟು ಗೆಸ್ ದ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ text. 14th question, which of the following is not a proverb? First one, owner's pride, neighbor's envy. Second option, an idle mind is a devil's workshop. Third one is, a rolling stone gathers no mass. Fourth, two heads are better than one. ಸೊ ಇಲ್ಲಿ ಯಾವುದೋ ಒಂದು ಪ್ರಾವರ್ಬ್ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಆಪ್ಷನ್ ಅಂತ ಹೇಳಿದರೆ ಏನು ಹೇಳ್ತಾ ಇದೆ, ಓನರ್ಸ್ ಪ್ರೈಡ್ ನೈಬರ್ಸ್ ಎನ್ವಿ, ಈ ಥರ ಯಾವುದೇ ಪ್ರಾವರ್ಬ್ ಇಲ್ಲ. ಸೊ ಹಾಗಾಗಿ ಅದು ಆಡ್ ಒನ್ನು ಪಿಕ್ ಮಾಡಿ. 15th ಕ್ವೆಶನ್, ಗಿವನ್ ಬಿಲೋ ಆರ್ 4 statements related to young children. One of them is false. Pick out the false statement. ಆ 4 ಸ್ಟೇಟ್ಮೆಂಟ್ಗಳು ಯಂಗ್ ಚಿಲ್ಡ್ರನ್ಗೆ ಏನಾಗಿದೆ, ರಿಲೇಟ್ ಆಗಿದೆ. ಒಂದು ತಪ್ಪಾಗಿದೆ, ಆ ತಪ್ಪಾಗಿರೋದನ್ನು ಪಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್, ಚಿಲ್ಡ್ರನ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ಅಟರೆನ್ಸಸ್ ರಾದರ್ ದ್ಯಾನ್ ದ ಫಾರ್ಮ್. ಸೆಕೆಂಡ್ ಒನ್, ದೇ ಯೂಸ್ ಚಂಕ್ಸ್ ಆಫ್ ಅ ಲ್ಯಾಂಗ್ವೇಜ್ ದೇ ಹ್ಯಾವ್ ಪಿಕ್ಡ್ ಅಪ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. Third one, they learn by observation and imitation. Fourth one, they have a long span of attention. ಇದು ನೋಡಿದ ತಕ್ಷಣ ಹೇಳ್ಬಿಡ್ತೀರಾ, ಮಕ್ಕಳಿಗೆ ಯಾವತ್ತಿದ್ರೂ ಲಾಂಗ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಫೋರ್ತ್ ಒನ್, ಆಪ್ಷನ್ 4 ಇಸ್ ದ ಆನ್ಸರ್. ಸ್ನೇಹಿತರೆ, ಇವಿಷ್ಟು 2015ರಲ್ಲಿ ಇಂಗ್ಲೀಷ್ ಪೇಪರ್ 2ನಲ್ಲಿ ಕೇಳಲಾದ ಪ್ರಶ್ನೆಗಳು. ಮುಂದಿನ ತರಗತಿಗಳಲ್ಲಿ ಉಳಿದ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚೆ ನಡೆಸೋಣ. ತಪ್ಪದೆ ನಮ್ಮ ಜ್ಞಾನಾರಂಭ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.